ಎಷ್ಟು ಜನ ಖುಷಿಪಟ್ಟರು. ಅನೇಕ ಕೆಲಸಗಳನ್ನ ದರ್ಶನ ಮಾಡಿದ್ದಾನೆ, ಬೆಳಕಕ್ಕೆ ಬಂದಿಲ್ಲ, ಅನೇಕ ಜನರಿಗೆ ಸಹಾಯ ಮಾಡಿದ್ದಾರೆ, ಅದನ್ನು ಎಲ್ಲೂ ಹೇಳ್ಕೊಂಡಿಲ್ಲ ಆತ. ಆದರೆ ಸ್ವಲ್ಪ ಮುಂಗೋಪ. ಎಲ್ಲದಕ್ಕೂ ಕಾರಣ ಇವತ್ತೇನಾದರೂ ದರ್ಶನ್ ಅವರು ಪಾಪ ಅವನಿಗಿಂತ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದ್ರೆ ಅದಕ್ಕೆ ಕಾರಣ ಅವನ ಸುತ್ತಮುತ್ತ ಇರೋಂಥ ಏನು ಜನ ಸುತ್ತಮುತ್ತ ಇದ್ದಾರಲ್ಲ ಅವರಿಂದ ಈ ಥರ ಆಗಿದೆ. ಜೈಕಾರ ಆಗ್ತಾರಲ್ಲ ಅವ್ರ ಸುತ್ತಮುತ್ತ ಹತ್ತಿರದಲ್ಲಿರೋವಂಥವ್ರಿಂದನೇ ಆತನಿಗೆ ಇವತ್ತು ಕೆಟ್ಟ ಹೆಸರು ಬಂದಿರೋದು, ಬೇರೆಯವರಿಂದ ಅಲ್ಲ. ಪರಾಕು ಜೈ ಎಲ್ಲ ಹೇಳ್ಕೊಂಡು ತಿರ್ತಾರಲ್ಲ ಅವರಿಂದ. ಆದರೆ ಇವತ್ತು ಅಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು, ಬಂದಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೋ ಅದನ್ನೆಲ್ಲನೂ ನಾವು ಗೌರವಿಸಬೇಕು. ಆ ಕೆಲಸ ನಾವು ಮಾಡ್ತೀವಿ. ಸದ್ಯಕ್ಕೆ ಅವರು ನಮ್ಮ ದರ್ಶನ್ ಅವ್ರಿಗೆ ಏನು ಇಂಥ ಪರಿಸ್ಥಿತಿ ಬಂದಿದೆಯೋ ಅದರಿಂದ ಹೊರಗಡೆ ಬರಲಿ. ಆ ಕುಟುಂಬಕ್ಕೆ ನಾನಿವತ್ತು ಯಾರು ದರ್ಶನ್ ಅಭಿಮಾನಿಗಳಿದ್ದಾರೋ ನಿಮ್ಮನ್ನು ಕೇಳ್ಕೊಳ್ತೀನಿ, ಯಾರು ಮಾಡಿದಾರೋ ತಪ್ಪ ಆಮೇಲೆ ಆಗಲಿ, ಈಗ ಸದ್ಯಕ್ಕೆ ಆ ಕುಟುಂಬಕ್ಕೆ ನೆರವಾಗಿ, ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ. ಯಾಕೆಂತ ಹೇಳಿದ್ರೆ ರೇಣುಕಾಸ್ವಾಮಿ ಮಾಡಿದ್ದನ್ನು ಸರಿ ಅಂತ ನಾವು ಯಾರಾದರೂ ಒಪ್ಕೊಳ್ಳಲ್ಲ. ಅದೊಂದು ತಪ್ಪಿದೆ. ಆ ತಪ್ಪಿಗೆ ಈ ಶಿಕ್ಷೆ ಅಲ್ಲ, ಅದಕ್ಕೆ ಬೇರೆ ಬೇರೆ ರೀತಿ ಇತ್ತು. ಅದನ್ನು ಮಾಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಇರೋದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಸರ್, ಮತ್ತೊಂದು ಪ್ರಶ್ನೆ ಸರ್. ನೀವು ದಶಕಗಳ ಕಾಲ ಅಣ್ಣವರ ಅಭಿಮಾನ ಸಂಘವನ್ನು ಮುನ್ನಡೆಸಿದವರು, ದೊಡ್ಡ ಅಭಿಮಾನ ಬಳಗವನ್ನು ನೋಡಿರೋಂಥವ್ರು. ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಚರ್ಚೆಗಳು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಅಂತ ಹೇಳಿದ್ರೆ ಈ ಪ್ರಕರಣದಿಂದ ದರ್ಶನ್ ಅವರು ಜೈಲು ಸೇರಿದ್ದಾರೆ. ಹಾಗಾಗಿ ಒಂದಿಷ್ಟು ಅಭಿಮಾನಿಗಳು ನಾವು ಕನ್ನಡ ಸಿನಿಮಾಗಳನ್ನ ಇನ್ಮೇಲೆ ನೋಡೋದಿಲ್ಲ ಅಂತೇಳಿ ಒಂದು ಮಾತು ಹೇಳ್ತಾ ಇರೋದು. ಜೊತೆಗೆ ದರ್ಶನ್ ಅವ್ರದ್ದು ಒಂದು ಅತಿ ದೊಡ್ಡ ಅಭಿಮಾನಿ ಬಳಗ ಅನ್ನೋದನ್ನ ಎಲ್ಲರೂ ಒಪ್ಕೊಳ್ಬೇಕಾಗತ್ತೇನೋ. ಮಾಸ್ ಫಾಲೋಯಿಂಗಲ್ಲಿ ಈಗಿನ ನಟರಿಗೆ ಹೋಲಿಸ್ಕೊಂಡ್ರೆ ಅತಿ ದೊಡ್ಡ ಅಭಿಮಾನಿ ಬಳಗ ಅನ್ನೋ ಒಂದು ಮಾತು ಕೂಡ. ಇದನ್ನು ಒಪ್ಕೊಳ್ತೀರಾ ಸರ್, ಈ ಥರ ಒಂದು ನಿಲುವನ್ನು? ಸರ್, ಚಿತ್ರರಂಗಕ್ಕೆ 90 ವರ್ಷ ಆಗ್ತಾ ಬರ್ತಾ ಇದೆ. ಇಂಥ ಅನೇಕ ಘಟನೆಗಳು ನಡೆದೋಗಿದ್ದಾವೆ ಸರ್. ಚಿತ್ರರಂಗ ಏನು ಸತ್ತೋಗಿಲ್ಲ ಸರ್. ಇವ್ರು ಯಾರೋ ಪಿಕ್ಚರ್ ನೋಡಲ್ಲ ಅಂದರೆ ಏನು ಪಿಕ್ಚರ್ ನಿಂತೋಗುತ್ತಾ? ಪಿಕ್ಚರ್ ನೋಡಿದ್ರೆ ಬೇರೆ ಇರ್ತಾರೆ, ನೀವು ಅಷ್ಟೇ ನೋಡ್ಬೋದು. ಅದೇ ಇಂಥ ಕೆಟ್ಟ ನಿರ್ಧಾರಕ್ಕೆ ಬರಬೇಡಿ. ಇದರಿಂದ ಏನಾಗುತ್ತೆ, ಬೇರೆ ಭಾಷೆ ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ. ಪರಭಾಷೆಯವರಿಗೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ನಿಮ್ಮ ಈ ನಿರ್ಧಾರ ಇದೆಯಲ್ಲ, ಇದು ಕೆಟ್ಟ ನಿರ್ಧಾರ. ಪರಭಾಷೆಗೆ ನೀವು ಇಲ್ಲಿ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಈ ನಿರ್ಧಾರದಿಂದ. ಇದೆಲ್ಲ ಆಗೋದಿಲ್ಲ, ಇದೆಲ್ಲ ಹೇಳಿಕೋಬೋದು ಅಷ್ಟೇ. ಚಿತ್ರರಂಗ ಏನೂ ಸಾಯೋದಿಲ್ಲ, ಬದುಕಿರುತ್ತೆ. ಎಂತೆಂಥ ಘಟನೆಗಳು ನಡೆದೋದು, ಏನೇನೋ ಆಗೋಯ್ತು. ಆಗಲೂ ಏನೂ ಆಗಲಿಲ್ಲ, ಈಗಲೂ ಏನೂ ಆಗೋದಿಲ್ಲ. ಚಿತ್ರರಂಗ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಕೈ ಹಿಡಿದು ನಡೆಸೋರು ಬೇಕಾದಷ್ಟು ಜನ ಇದ್ದಾರೆ. ನೀವು ಯಾರೋ ಒಂದು ಪಿಕ್ಚರ್ ನೋಡೋಲ್ಲ ಅಂತ ಹೇಳಿದ್ರೆ ಚಿತ್ರರಂಗ ಏನು ಸತ್ತೋಗಲ್ಲ. ಸರ್, ಕೊನೆಯದು ಒಂದು ಪ್ರಶ್ನೆ ಸರ್. ಕಲಾವಿದರ ಸಂಘ ಆಕ್ಟಿವ್ ಆಗಿದೆಯಾ ಅಂತ? ಯಾಕಂದರೆ ಚಾಮರಾಜಪೇಟೆಯಲ್ಲಿ ಕಲಾವಿದರ ಸಂಘ ಭವನ ಇದೆ, ಬಟ್ ಎಲ್ಲೋ ಒಂದು ಕಡೆ ಅಂಬರೀಷ್ ಅವರ ನಂತರ ಸಂಘ ಆಕ್ಟಿವ್ ಆಗಿಲ್ಲ. ಒಂದಿಷ್ಟು ಎಲ್ಲದಕ್ಕೂ ಫಿಲ್ಮ್ ಚೇಂಬರ್ ಅಂತ ಬರ್ತಾರೆ, ಬಟ್ ಫಿಲ್ಮ್ ಚೇಂಬರಲ್ಲೂ ಒಂದಿಷ್ಟು ನಿರ್ಮಾಪಕರ ಹಿತದೃಷ್ಟಿ ಮಾತ್ರ ಕಾಯ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇರೋವಂಥ ಸದಸ್ಯರು ಯಾರು ಅಂದರೆ 3 ವಲಯ. ಒಂದು ಚಿತ್ರ ಹಂಚಿಕೆದಾರರು, ಇನ್ನೊಂದು ಚಿತ್ರಮಂದಿರದ ಮಾಲೀಕರು, ಇನ್ನೊಂದು ನಿರ್ಮಾಪಕರು. ಈ 3 ವಲಯ ಅಲ್ಲಿರೋದು. ಇದರಲ್ಲಿ ಬಂದು ಆ ಕಲಾವಿದರು ಬರ್ತಾರೆ ಇಲ್ಲಿ ಮಾಡ್ತಾರೆ ಅನ್ನೋದಿಲ್ಲ. ಅದಕ್ಕೆ ಆದಂಥ ಒಂದು ಸಂಘಟನೆ ಬೇರೆ ಇದೆ, ಕಲಾವಿದರ ಸಂಘ ಇದೆ. ಹಿಂದೆ ಆ ಕಲಾವಿದರ ಸಂಘ ಕಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು, ಇನ್ನೂ ಅನೇಕ ಜನ ಹಿರಿಯರು ಆಗಿನ ಕಾಲದಲ್ಲಿ, ವಿಷ್ಣುವರ್ಧನ್, ಅಂಬರೀಷು, ಇಂಥವರೆಲ್ಲ, ಶ್ರೀನಾಥ್, ಇಂಥವರೆಲ್ಲ ಕಲಾವಿದರ ಸಂಘವನ್ನು ಕಟ್ಟಿದ್ರು. ಆ ಕಲಾವಿದರ ಸಂಘ ಕಟ್ಟಿದ ಮೇಲೆ ಅದಕ್ಕೆ ಒಂದು ಕಳೆ ಬಂತು. ರಾಜ್ಕುಮಾರ್ ಇದ್ದರು, ಅದಾದಮೇಲೆ ವಿಷ್ಣುವರ್ಧನ್, ಅಂಬರೀಷ್ ಅವರು ಬಂದರು. ಅಂಬರೀಷ್ ಅವರು ಇವತ್ತು ಒಂದು ಸ್ವಂತ ಕಟ್ಟಡ ಮಾಡಿದ್ರು. ಇವತ್ತು ನಿಜವಾಗ್ಲೂ ಖುಷಿಯಾಗುತ್ತೆ. ನಾನು ಈ ವಿಚಾರದಲ್ಲಿ ದರ್ಶನ್ ಅವರ ಈ ಘಟನೆಯಲ್ಲಿ ಕಲಾವಿದರ ಸಂಘ ಯಾಕೆ ಮೌನವಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ತಾಯಿಲ್ಲ. ಅಲ್ಲಿ ಅಧ್ಯಕ್ಷರೇ ಯಾರೂ ಇಲ್ಲ. ಈಗ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರಿದ್ದಾರೆ, ಖಜಾಂಚಿ ದೊಡ್ಡಣ್ಣವರು ಇದ್ದಾರೆ, ಇನ್ಯಾರಿದ್ದಾರೋ ಗೊತ್ತಿಲ್ಲ ಸರ್, ಇಬ್ಬರೇ ಇರೋದು. ಈ ವಿಚಾರದಲ್ಲಿ ಕಲಾವಿದರ ಸಂಘ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ಹೆಜ್ಜೆ ಇಡಬೇಕು, ಏನು ಮಾಡಬೇಕು ಅನ್ನೋದನ್ನು ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಯಾಕೆ ಕಲಾವಿದರ ಸಂಘ ಮುಂದಕ್ಕೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಈಗಲಾದರೂ
ಕಲಾವಿದರ ಸಂಘ ಇಂಥ ನನ್ನ ಸಂದರ್ಭದಲ್ಲಿ ಜನರಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಕಲಾವಿದರ ಸಂಘ ಮುಂದೆ ಬಂದು ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅವ್ರಿಗೆ ಖಂಡಿತವಾಗಿ ಆಗುತ್ತೆ. ಅವರು ಅದನ್ನು ಕೈಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಹಿರಿಯ ನಿರ್ಮಾಪಕರಾಗಿರುವಂತಹ ಸಾರಾ ಗೋವಿಂದ್ ಅವರ ಅಭಿಪ್ರಾಯ. ಒಂದಿಷ್ಟು ಘಟನೆಗಳ ಬಗ್ಗೆ ಮಾತಾಡಿದ್ರು, ಜೊತೆಗೆ ಮುಂದೆ ಇಂಡಸ್ಟ್ರಿ ಯಾವ ರೀತಿ ಹೋಗ್ಬೇಕನ್ನೋದ್ರ ಕೂಡ ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.